ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಬಂಗಾರ 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 ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದರೆ ಬಂಗಾರದ ಬೆಲೆಯಲ್ಲಿ ಪ್ರತಿದಿನವೂ ಕೂಡ ಏರಿಳಿತ ಆಗ್ತಲೇ ಇರುತ್ತೆ. ಇಂಥ ಸಮಯದಲ್ಲಿ ನಮ್ಮ ಹತ್ರ ಸ್ವಲ್ಪ ಉಳಿತಾಯದ ಹಣ ಇದ್ರೆ ಸಾಕು, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿಬಿಡೋಣ, ಅದೇ ಒಳ್ಳೆಯದು ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಆಭರಣ ಕೊಳ್ಳುವ ಯೋಚನೆ ಇದ್ರೆ ಖಂಡಿತವಾಗಿಯೂ ನೀವು ಉಳಿತಾಯದ ಹಣದಲ್ಲಿ ಆಭರಣವನ್ನ ನೀವು ತಗೊಳ್ಬೋದು. ಆದರೆ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಯಾವ ರೀತಿ ಇನ್ವೆಸ್ಟ್ಮೆಂಟ್? ಆಭರಣದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದಾ, ಅಥವಾ ಬೇರೆ ಏನಾದರೂ ಇನ್ವೆಸ್ಟ್ಮೆಂಟ್ ದಾರಿಗಳಿದೆಯಾ? ಚಿನ್ನದ ವಿಚಾರದಲ್ಲಿ ನೋಡ್ತಾ ಹೋಗೋಣ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನೋಡಿ, ಅದು ನಮ್ಮ ಸಹಾಯಕ್ಕೆ ಬಂದೇ ಬರುತ್ತೆ. ನಾವು ಇವತ್ತು ಏನೇ ಉಳಿತಾಯ ಮಾಡಿದರೂ ಕೂಡ ಕಷ್ಟ ಕಾಲಕ್ಕೆ ಅದು ನಮಗೆ ಸಹಾಯಕ್ಕೆ ಬಂದೇ ಬರುತ್ತೆ. ಅದರಲ್ಲೂ ಈ ಯುದ್ಧದ ಸಮಯದಲ್ಲಿ ದೇಶದಲ್ಲಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುತ್ತೆ. ಈ ಸಮಯದಲ್ಲಿ ಚಿನ್ನ ಖರೀದಿಸಬೇಕೇ ಬೇಡವೇ ಎನ್ನುವಂಥ ಪ್ರಶ್ನೆ ಅನೇಕರನ್ನ ಕಾಡ್ತಾ ಇದೆ. ಒಂದು ವೇಳೆ ಖರೀದಿಸಿದ್ರೆ ಆಭರಣ ತೆಗೆದುಕೊಳ್ಬೇಕಾ ಅಥವಾ ಚಿನ್ನದ ಬಿಸ್ಕಟ್ ಅನ್ನ ನಾವು ಖರೀದಿಸಬೇಕಾ, ಯಾವುದು ಬೆಸ್ಟ್ ಅಂತ ಹೇಳಿ ಹಲವರು ಕನ್ಫ್ಯೂಸ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಹಣ ಇರುತ್ತೆ, ಆದರೆ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಯಾರನ್ನು ಭೇಟಿ ಮಾಡೋದು, ಎಲ್ಲಿ ಭೇಟಿ ಮಾಡೋದು, ಈ ಸೇಫ್ ಇದೆಯಾ ಇದೆಲ್ಲ ಇನ್ವೆಸ್ಟ್ಮೆಂಟ್ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಗೋಲ್ಡ್ ಸ್ಕ್ಯಾಮ್ಗಳು ಇತ್ತೀಚೆಗೆ ನಡೀತಾ ಇರುತ್ತೆ. ಎಲ್ಲೆಲ್ಲೋ ಯಾವ್ಯಾವುದೋ ಆ್ಯಪ್ಗಳ ಒಂದು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರುತ್ತೆ. ಅದನ್ನು ನೋಡಿ ನಾವು ಹಿಂದೆ ಮುಂದೆ ಯೋಚನೆ ಮಾಡದೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀವಿ. ಒಂದು 2-3 ವರ್ಷ ಕಳೆದ ಮೇಲೆ ಆ ಆ್ಯಪ್ಗಳೇ ಕಣ್ಮರೆ ಆಗಿರುತ್ತೆ. ಸೊ ನಾವಲ್ಲಿ ಉಳಿತಾಯದ ಮಾಡಿದಂಥ ದುಡ್ಡು ಕೂಡ ನಮಗೆ ಕೈಗೆ ಸಿಗೋದಿಲ್ಲ, ಮೋಸಕ್ಕೆ ಒಳಗಾಗ್ಬಿಡ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಬಹಳ ಯೋಚನೆ ಮಾಡಿ ಸರಿಯಾದಂಥ ಮಾಹಿತಿಗಳನ್ನು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಬೆಸ್ಟ್. ನೋಡಿ, ಹಣದ ಮೌಲ್ಯ ಕುಸಿಬಹುದು, ಆದರೆ ಚಿನ್ನ ತನ್ನ ಮೌಲ್ಯವನ್ನು ಯಾವತ್ತಿಗೂ ಕೂಡ ಕಳ್ಕೊಳ್ಳೋದಿಲ್ಲ. ಬದಲಾಗಿ ತನ್ನ ಮೌಲ್ಯವನ್ನು ಇನ್ನೂ ಕೂಡ ಹೆಚ್ಚು ಮಾಡಿಕೊಳ್ತಾ ಹೋಗುತ್ತೆ. ಹೀಗಾಗಿ ಹೂಡಿಕೆಗೆ ಚಿನ್ನ ಸುರಕ್ಷಿತ ಆಯ್ಕೆ ಅಂತ ಹೇಳ್ಬೋದು. ಆದರೆ ಸರಿಯಾದಂಥ ನಿರ್ಧಾರವನ್ನು ಸರಿಯಾದಂತಹ ಸಮಯದಲ್ಲಿ ನಾವು ತೆಗೆದುಕೊಳ್ಳದೆ ಹೋದರೆ ಲಾಭದ ಬದಲು ನಷ್ಟವಾಗುವಂಥ ಸಾಧ್ಯತೆಯೇ ಜಾಸ್ತಿ. ಇನ್ನು ನಮ್ಮ ಭಾರತೀಯರಿಗೆ ಆಭರಣ ಚಿನ್ನ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ವಿಭಿನ್ನ ರೀತಿಯಲ್ಲಿ ಆಭರಣಗಳನ್ನು ಮಾಡಿಸ್ಕೊಳ್ಳುವುದು ಅಂದರೆ ನಮ್ಮ ಹೆಣ್ಮಕ್ಳಿಗಂತೂ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ. ಯಾವುದಾದ್ರೂ ಹೊಸ ಡಿಸೈನ್ ಬಂತು ಅಂತಂದರೆ ಸಾಕು, ಹಣವಂತರು ಹೋಗಿ ಈಸಿಯಾಗಿ ಆರಾಮಾಗಿ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಆದರೆ ಬಡವರು ಮತ್ತು ಮಧ್ಯಮದ ವರ್ಗದವರಿಗೆ ಅದು ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ. ಇನ್ನು ಮನೆಯಲ್ಲಿ ಹೆಣ್ಮಕ್ಳು ಚಿನ್ನ ಕೇಳಿದರೆ ಕಣ್ಮುಚ್ಕೊಂಡು ಕೊಡಿಸ್ಬಿಡಿ. ಇಲ್ಲ ಅಂತಂದರೆ ಮುಂದೆ ನಿಮಗೆ ಕಷ್ಟ ಆಗುತ್ತೆ. ಚಿನ್ನ ಕೇಳ್ತಿದ್ದಾರೆ, ನಮ್ಮ ಹತ್ರ ದುಡ್ಡಿಲ್ಲ, ಹೌದು. ಆದರೆ ಆ ಸಮಯದಲ್ಲಿ ಚಿನ್ನದ ರೇಟ್ ಕಡಿಮೆಯಾಗಿದ್ದರೆ ಹೆಂಗಾದರೂ ಮಾಡಿ ನಿಮ್ಮ ಹೆಣ್ಮಕ್ಳಿಗೆ ಚಿನ್ನವನ್ನು ತೆಗೆದು ಕೊಟ್ಬಿಡಿ. ಯಾಕಂದರೆ ಮುಂದೆ ಅದೇ ನಿಮ್ಮ ಒಂದು ಚಿನ್ನ ಕಷ್ಟ ಕಾಲಕ್ಕೆ ಸಹಾಯಕ್ಕೆ ಬರುತ್ತೆ. ಇನ್ನು ಮದುವೆ, ಹಬ್ಬ, ಸಮಾರಂಭಗಳಲ್ಲಿ ಚಿನ್ನದ ಆಭರಣಗಳನ್ನು ಧರಿಸೋದು ಸಾಮಾನ್ಯ. ಹೀಗಾಗಿ ಹೆಚ್ಚಿನವರು ಚಿನ್ನ ಅಂದರೆ ಮೊದಲು ಆಭರಣಗಳ ಬಗ್ಗೆಯೇ ಯೋಚನೆ ಮಾಡ್ತಾರೆ. ಆದರೆ ಹೂಡಿಕೆಯ ದೃಷ್ಟಿಯಿಂದ ನೋಡಿದರೆ ಆಭರಣಗಳು ಅಷ್ಟು ಲಾಭದಾಯಕವಲ್ಲ ಅನ್ನೋ ವಿಚಾರ ನಿಮಗೆ ಗೊತ್ತಿರಲಿ. ನಮ್ಮ ಹತ್ರ ಸೇವಿಂಗ್ಸ್ ಇದೆ, ನಮ್ಮ ಹತ್ರ ಒಂದಷ್ಟು ಲಕ್ಷ ಹಣ ಇದೆ, ಹೋಗಿ ಚಿನ್ನ ತಗೊಂಡು ಬಂದ್ಬಿಡೋಣ ಅಂಥೇಳಿ ಎಷ್ಟೋ ಜನ ಇವತ್ತು ಆಭರಣದ ಅಂಗಡಿಗಳಿಗೆ ಹೋಗಿ ಚಿನ್ನದ ಆಭರಣಗಳನ್ನು ತಗೊಂಡು ಬರ್ತಿದ್ದಾರೆ. ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ತಾರೆ. ಕಷ್ಟ ಕಾಲಕ್ಕೆ ಬೇಕಾದರೆ ಅದನ್ನು ತಗೊಂಡೋಗಿ ಬ್ಯಾಂಕ್ನಲ್ಲಿ ಇಟ್ಟು ಅದ್ರ ಮೇಲೆ ಲೋನ್ ತಗೊಂಡು ಅದನ್ನು ಬಂಡವಾಳವನ್ನಾಗಿ ಮಾಡಿಕೊಳ್ತಾರೆ. ಅದು ಒಂದು ಕಡೆ ಓಕೆ. ಆದರೆ ಅದರಿಂದ ನಮ್ಗೆ ಅಷ್ಟೊಂದೇನು ಲಾಭ ಆಗಲ್ಲ. ಯಾಕಂದರೆ ನಾವು ಪ್ರತಿ ತಿಂಗಳು ಅದಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕಾಗಿ ಬರುತ್ತೆ. ಇನ್ನು ಆಭರಣ ಖರೀದಿ ಮಾಡುವಾಗ ನಮ್ಮೆಲ್ರಿಗೂ ಗೊತ್ತು, ಮೇಕಿಂಗ್ ಚಾರ್ಜ್ ಅಂತ ಹೇಳಿ ಹಾಕ್ತಾರೆ, ವೇಸ್ಟೇಜ್ ಅಂತ ಹೇಳಿ ಹಾಕ್ತಾರೆ. ಇನ್ನು ಅದರಲ್ಲಿ ಏನಾದರೂ ಸ್ಟೋನ್ಗಳೇನಾದರೂ ಇತ್ತು ಅಂತಂದರೆ ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಹಾಕ್ತಾರೆ. ಮತ್ತು ಹೆಚ್ಚಿಗೆ ತುಂಬ ವೆರೈಟಿ ಡಿಸೈನ್ಸ್ ಇದ್ದರೆ ಸೊ ಅದಕ್ಕೂ ಹೆಚ್ಚಿಗೆ ಹಾಕ್ತಾರೆ. ಆ್ಯಂಟಿಕ್ ಪೀಸ್ಗೂ ಹೆಚ್ಚಿನ ಪ್ರೈಸ್ ಹಾಕ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಚಾರ್ಜಸ್ಸನ್ನು ಆಭರಣಗಳ ಮೇಲೆ ಹಾಕ್ತಾರೆ. ಅದು ಹೆಚ್ಚುವರಿ ಶುಲ್ಕ ನಾವು ಪಾವತಿ ಮಾಡಲೇಬೇಕು. ಇದು ಚಿನ್ನದ ಮೌಲ್ಯದ 10% ಸುಮಾರು 20% ಹೆಚ್ಚಾಗಿರುತ್ತೆ. ಎಲ್ಲೋ ಒಂದು ಕಡೆ ಅದು ನಮಗೆ ಲಾಸ್ ಅಂತ ಹೇಳ್ಬೋದು. ಆದರೆ ಆಭರಣವನ್ನು ವಾಪಸ್ ಮಾರಾಟ ಮಾಡುವಾಗ ಈ ಶುಲ್ಕಗಳು ನಮಗೆ ಸಿಗೋದಿಲ್ಲ. ಆಗ ನಮಗೆ ನಿಜಕ್ಕೂ ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ. ಅದಕ್ಕಾಗಿ ಚಿನ್ನದ ಬಿಸ್ಕಟ್ ಅಥವಾ ಗೋಲ್ಡ್ ಬಾರ್ಗಳು ಸಂಪೂರ್ಣವಾಗಿ ಹೂಡಿಕೆ ಮಾಡಬೇಕು ಅಂತಲೇ ವಿನ್ಯಾಸವನ್ನು ಮಾಡಲಾಗಿದೆ.
ನೀವು ಇನ್ವೆಸ್ಟ್ಮೆಂಟ್ ಮಾಡೋದೇ ಆದರೆ ಚಿನ್ನದ ಬಿಸ್ಕೆಟ್ಗಳನ್ನು ಖರೀದಿ ಮಾಡಿ. ಇವುಗಳಲ್ಲಿ ಮೇಕಿಂಗ್ ಚಾರ್ಜ್ ತುಂಬಾನೇ ಕಡಿಮೆ ಇರುತ್ತೆ. ಅಂದರೆ ನೀವು ಹೂಡಿದ ಹಣ ಬಹುತೇಕ ಸಂಪೂರ್ಣವಾಗಿ ಚಿನ್ನದ ಮೌಲ್ಯದಲ್ಲಿಯೇ ಇರುತ್ತೆ. ಚಿನ್ನದ ಬೆಲೆ ಏರಿಕೆಯಾದರೆ ಅದರ ಲಾಭ ನೇರವಾಗಿ ನಮಗೇ ಸಿಗುತ್ತೆ. ಇನ್ನು ಮಾರಾಟ ಮಾಡೋದು ಕೂಡ ತುಂಬಾ ಸುಲಭ. ಆದರೆ ಇವುಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ. ಈಗ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಚಿನ್ನದ ಬಿಸ್ಕೆಟ್ಗಳನ್ನು ತಗೊಂಡು ಬಂದು ಮನೇಲಿ ಇಟ್ಕೊಳ್ಳೋದು ಅಷ್ಟು ಸೇಫ್ ಅಲ್ಲ. ಸಮ್ಟೈಮ್ಸ್ ನಾವು ಹೆಚ್ಚಾಗಿ ಕಲೆಕ್ಷನ್ ಮಾಡಿದರೆ IT ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಡಾಕ್ಯುಮೆಂಟೇಶನ್ ಇರುತ್ತೆ, ಆದರೆ ಮನೆಯಲ್ಲಿಟ್ಟಾಗ ಸ್ವಲ್ಪ ನಮಗೆ ಸೇಫ್ಟಿ ಇದೆಯಾ ಇಲ್ವಾ ಅನ್ನುವಂಥ ಒಂದು ಭಯ ಕೂಡ ಇರುತ್ತೆ. ಯಾಕಂದರೆ ಕಳ್ಳತನದ ಪ್ರಕರಣಗಳು ಜಾಸ್ತಿ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಹಾಗಾಗಿ ಭದ್ರತೆಯ ಸಮಸ್ಯೆ ಇದ್ದರೆ ನೀವು ಬ್ಯಾಂಕ್ ಲಾಕರ್ನಂತಹ ಸುರಕ್ಷಿತ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಯಾವ್ಯಾವುದೋ ಬ್ಯಾಂಕ್ಗಳಲ್ಲಿ ಹೋಗಿ ಚಿನ್ನವನ್ನು ನಾವು ಇಡಬಾರ್ದು. ನಮ್ಮ ಒರಿಜಿನಲ್ ಅಕೌಂಟ್ ಯಾವ ಒಂದು ಬ್ಯಾಂಕಿನಲ್ಲಿದೆ, ಯಾವ ಬ್ಯಾಂಕಿನೊಂದಿಗೆ ನಮ್ಮ ಸಂಬಂಧ ತುಂಬ ಚೆನ್ನಾಗಿದೆ, ಸುಮಾರು ವರ್ಷಗಳಿಂದ ನಾವು ಬ್ಯಾಂಕಿನೊಂದಿಗೆ ವ್ಯವಹಾರವನ್ನು ನಡೆಸ್ತಾ ಇದ್ದೀವಾ, ಆ ಬ್ಯಾಂಕಿನ ನಾವು ನಂಬಬಹುದಾ, ಅಂಥ ಬ್ಯಾಂಕ್ಗಳಲ್ಲಿ ಮಾತ್ರ ನೀವು ಚಿನ್ನವನ್ನು ಹೋಗಿ ಇಡಬಹುದು. ಅದು ಆಭರಣಗಳನ್ನಾದರೂ ಇಡಬಹುದು ಅಥವಾ ಚಿನ್ನದ ಬಿಸ್ಕೆಟ್ಗಳನ್ನಾದರೂ ನೀವು ಹೋಗಿ ಲಾಕರಿಗಳಲ್ಲಿ ಇಡಬಹುದು. ನೀವು ಚಿನ್ನವನ್ನ ಯಾಕೆ ಖರೀದಿ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಇರಬೇಕು. ಇದೇ ಚಿನ್ನದ ಬಿಸ್ಕೆಟ್ಗಳನ್ನ ನೀವು ಮುಂದೊಂದು ದಿನ ಮಾರಿ ಅದರಿಂದ ಆಭರಣಗಳನ್ನ ಮಾಡಿಸ್ಕೊಳ್ಳೋಕೆ ಪ್ಲಾನ್ ಮಾಡಿದ್ದೀರಾ, ಅಥವಾ ಇಲ್ಲ ನಮಗೆ ಚಿನ್ನದ ಆಭರಣಗಳು ಬೇಡ, ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ನಿರ್ಧಾರ ಮಾಡಿದ್ದೀವಿ, ಹಾಗಾಗಿ ಚಿನ್ನದ ಬಿಸ್ಕೆಟ್ಗಳನ್ನೇ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ, ಸೊ ನೀವು ಚಿನ್ನದ ಬಿಸ್ಕೆಟ್ಗಳನ್ನೇ ಖರೀದಿ ಮಾಡೋದು ಒಳ್ಳೆಯದು. ನೀವು ಧರಿಸೋದಕ್ಕೆ ಫ್ಯಾಷನ್ಗಾಗಿ ಖರೀದಿ ಮಾಡೋದಾದರೆ ಆಭರಣಗಳನ್ನು ತೆಗೆದುಕೊಳ್ಳೋದು ಸರಿಯಾದ ನಿರ್ಧಾರ. ಏನೋ ಹೆಣ್ಮಕ್ಳ ಮದುವೆಗೆ ಆಭರಣ ಕೊಳ್ಳೋಕೆ ಏನಾದರೂ ಬಯಸಿದ್ರೆ 3 ರಿಂದ 4 ವರ್ಷ ಮೊದಲೇ ನೀವು ಪ್ಲಾನ್ ಮಾಡಿ ಆಭರಣದ ಅಂಗಡಿಗಳಲ್ಲಿ ಪ್ರತಿ ತಿಂಗಳ ಗೋಲ್ಡ್ ಸ್ಕೀಮ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇದರಿಂದ ಈಗ ಇರುವಂಥ ಚಿನ್ನದ ದರ ಕಳೆದ 4 ವರ್ಷ ಆದ ಮೇಲೆ ಚಿನ್ನದ ದರ ಡಬಲ್ ಆಗಿರುತ್ತೆ. ಹಾಗಾಗಿ ನೀವು 1 ರಿಂದ 4 ವರ್ಷಗಳ ಕಾಲ ಗೋಲ್ಡ್ ಸ್ಕೀಮನ್ನ ತಗೊಂಡಿದ್ರೆ ಲಕ್ಷಾಂತರ ರೂಪಾಯಿ ಹಣ ಮದುವೆಯ ಸಮಯದಲ್ಲಿ ಉಳಿತಾಯ ಆಗತ್ತೆ. ಚಿನ್ನದ ಮೇಲೆ ಹೂಡಿಕೆಗಾಗಿ ಯೋಚಿಸ್ತಾ ಇದ್ರೆ ಚಿನ್ನದ ಬಿಸ್ಕೆಟ್ ಅಥವಾ ಗೋಲ್ಡ್ ಬಾರ್ಗಳನ್ನ ತಗೊಳ್ಳೋದು ಸೇಫ್. ಈಗ ಡಿಜಿಟಲ್ ಗೋಲ್ಡ್ ಬಾಂಡ್ಗಳಂತ ಹೊಸ ಆಯ್ಕೆಗಳು ಲಭ್ಯ ಇದೆ. ಅವೆಲ್ಲವೂ ಎಷ್ಟು ಗ್ಯಾರಂಟಿ ಅನ್ನೋದನ್ನ ಖಚಿತಪಡಿಸಿಕೊಂಡು ಆಮೇಲೆ ನೀವು ಆ ಆಯ್ಕೆಯನ್ನ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಅವಶ್ಯಕತೆ ಮತ್ತು ಬಜೆಟ್ಗೆ ಅನುಗುಣವಾಗಿ ಯೋಜನೆ ರೂಪಿಸಿ ಚಿನ್ನವನ್ನ ಖರೀದಿ ಮಾಡಿ. ಸರಿಯಾದ ರೀತಿಯಲ್ಲಿ ಚಿನ್ನ ಖರೀದಿಸಿದ್ರೆ ಭವಿಷ್ಯದಲ್ಲಿ ಅದು ಉತ್ತಮ ಲಾಭವನ್ನ ಕೊಡುತ್ತೆ. ಹಾಗಾದ್ರೆ ಇನ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಚಿನ್ನದ ಬೆಲೆ ಗಗನ ಕುಸುಮವಾಗುವ ಮುನ್ನ ಈಗಲೇ ಹೂಡಿಕೆ ಮಾಡಿಬಿಡಿ.